ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ವಿರುದ್ಧವೂ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ದೇಶದಲ್ಲಿ ಆರ್ಎಸ್ಎಸ್ 1929ರಲ್ಲಿ ಪ್ರಾರಂಭವಾಯಿತು. ಆರ್ಎಸ್ಎಸ್ ಯಾವ ಹೋರಾಟದಲ್ಲೂ ಭಾಗಿಯಾಗಲಿಲ್ಲ. ಉಗ್ರಪ್ಪ, ನೀನು ಆರ್ಎಸ್ಎಸ್ಗೆ ಹೋಗಿದ್ದೀಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು. ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಮಾಡಲೇಬೇಕು, ಈ ದೇಶದಲ್ಲಿ ಹೋರಾಟ ಮಾಡಬೇಕು. ಕೇಂದ್ರದ ವಿರುದ್ಧದ ಪ್ರತಿಭಟನೆ ವೇಳೆನೆ ಸಿಎಂ ಸಿದ್ದರಾಮಯ್ಯನವರು ಆರ್ಎಸ್ಎಸ್ನ ವಿರುದ್ಧ ಕೂಡ ಗುಡುಗಿದ್ದಾರೆ. ಈ ದೇಶದಲ್ಲಿ ಯಾವುದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ನವರು ಭಾಗಿಯಾಗಿಲ್ಲ. ಆರ್ಎಸ್ಎಸ್ ವಿರುದ್ಧವೂ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಕೇಂದ್ರದ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ದೇಶದಲ್ಲಿ ಸ್ಥಾಪನೆ ಆಗಿದ್ದು 1929ರಲ್ಲಿ. ಇದ್ಯಾವ ಸ್ವಾತಂತ್ರ್ಯ ಹೋರಾಟದಲ್ಲೂ ಇವರು ಭಾಗಿ ಆಗಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಹೇಳಿಕೆ. ಆರ್ಎಸ್ಎಸ್ 1925ರಲ್ಲಿ ಪ್ರಾರಂಭ ಆಯಿತು. ಎಷ್ಟು ಜನ ಜೈಲಿಗೆ ಹೋಗಿದ್ದರು ಆರ್ಎಸ್ಎಸ್ ನಾಯಕರುಗಳು? ಏನೋ ಉಗ್ರಪ್ಪ ಒಬ್ಬರವರು ಹೋಗಿದಾರ? ನೀವೊಬ್ಬ ಹೋಗಿದ್ಯಾ? ನೀನು ಆರ್ಎಸ್ಎಸ್ ಬಿಟ್ಟು ಬಂದ ಮೇಲೆ ಸದ್ಯ ಜೈಲಿ ಬಿಟ್ಟು ಬಂದ್ಬಿಟ್ಟಿದ್ಯಾ, ಹುಡುಗನಾಗಿರಲ್ಲ ನೀನು. ಇದೇ ಜೈಲಿನಲ್ಲಿ ಇದ್ದೆ ನೀನು. ಇದು ಆರ್ಎಸ್ಎಸ್ನವರು ಯಾರು ಜೈಲಿಗೆ ಹೋಗಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಗೊತ್ತಿಲ್ಲ ಅವರಿಗೆ. ಎಷ್ಟು ವರ್ಷ ಉಗ್ರಪ್ಪ ನಮ್ಮ ರಾಷ್ಟ್ರೀಯ ಧ್ವಜ ಆರ್ಎಸ್ಎಸ್ ಮಾಡೇ ಇರಲಿಲ್ಲ. ಇವರಿಗೆ ರಾಷ್ಟ್ರೀಯತೆ ಬಗ್ಗೆ, ದೇಶಭಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ಹಕ್ಕಿದೆ? ಯಾವ ಹಕ್ಕಿದೆ ಅವರಿಗೆ? ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು. ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು. ನಮ್ಮ ಕಾರ್ಯಕರ್ತರು ಅದಕ್ಕೆ ತ್ಯಾಗ ಬಲಿದಾನಗಳಿಗೆ ತಯಾರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಆರ್ಎಸ್ಎಸ್ 1925ರಲ್ಲಿ ಪ್ರಾರಂಭ ಆಯಿತು. ಎಷ್ಟು ಜನ ಜೈಲಿಗೆ ಹೋಗಿದ್ದರು ಆರ್ಎಸ್ಎಸ್ ನಾಯಕರುಗಳು? ಏನೋ ಉಗ್ರಪ್ಪ ಒಬ್ಬರವರು ಹೋಗಿದಾರ? ನೀವೊಬ್ಬ ಹೋಗಿದ್ಯಾ? ನೀನು ಆರ್ಎಸ್ಎಸ್ ಬಿಟ್ಟು ಬಂದ ಮೇಲೆ ಸದ್ಯ ಜೈಲಿ ಬಿಟ್ಟು ಬಂದ್ಬಿಟ್ಟಿದ್ಯಾ, ಹುಡುಗನಾಗಿರಲ್ಲ ನೀನು. ಇದೇ ಜೈಲಿನಲ್ಲಿ ಇದ್ದೆ ನೀನು. ಇದು ಆರ್ಎಸ್ಎಸ್ನವರು ಯಾರು ಜೈಲಿಗೆ ಹೋಗಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಗೊತ್ತಿಲ್ಲ ಅವರಿಗೆ. ಎಷ್ಟು ವರ್ಷ ಉಗ್ರಪ್ಪ ನಮ್ಮ ರಾಷ್ಟ್ರೀಯ ಧ್ವಜ